ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹ್ಯಾಪಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದಕ್ಕೆ ಸ್ವಲ್ಪ ಉಪ್ಪು, ಆಯಿಲ್ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಗಂಟುಗಳಿದಂತೆ ಸಾಫ್ಟಾಗಿ ಕಲಸಿಡ್ತಾ ಇದ್ದೀನಿ. ಅದಕ್ಕೆ ಒಂದೊಂದು ಚಪಾತಿನ ಇದನ್ನು ಮಿಕ್ಸಿಂಗಲ್ಲೂ ಕೂಡ ಮಾಡ್ಕೋಬೋದು ಚಪಾತಿ. ಟೀ ಮಾಡ್ತಾ ಇದ್ದೀನಿ. ಪ್ರಭೋರ್ ಬಂದರೆ ಅವ್ರಿಗೆ ಟೀ ಬೇಕಂತ ಟೀ ಮಾಡ್ತಾ ಇದ್ದೀನಿ. ಈಗ ಹಾಲು ಹಾಕಿದ್ದೀನಿ, ನಾನು ಆಗ್ಲಿಕ್ಕೆ. ಇವತ್ತು ನನ್ನ ಮಗನಿಗೆ ರಜಾ. 2 ಡೇಸ್ ಬ್ಯಾಕ್ ಆ್ಯನ್ಯಲ್ ಡೇ ಆಯಿತು. ಇವತ್ತು ಅವನಿಗೆ ರಜಾ ಕೊಟ್ಟಿದ್ದಾರೆ, ಮನೇಲೇ ಇದ್ದಾನೆ. ಈ ಟೀ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಗಿಡಮೂಲಿಕೆಗಳಿರೋವಂಥದ್ದು, ಇದು ಮೆಡಿಕೇಟೆಡ್, ತುಂಬ ಚೆನ್ನಾಗಿರುತ್ತೆ ಟೀ. ಸ್ವಲ್ಪ ಹೊರಗಡೆ ಹೋಗೋದು ಕೆಲಸ ಇದೆ. ಒಂದು ಓಲ್ಡ್ ಮೊಬೈಲ್ಗೆ ಮತ್ತೆ ನ್ಯೂ ಒನ್ಗೆ ಟೆಂಪರ್ಡ್ ಗ್ಲಾಸ್ ಹಾಕ್ಸ್ಬೇಕು. ಟ್ಯಾಬ್ ಇದೆ, ಟ್ಯಾಬ್ ನಮ್ಮ ಮಗ ಎಲ್ಲ ಫುಲ್ಲು ಹೊಡೆದಾಕ್ಬಿಟ್ಟಿದ್ದಾನೆ ಗ್ಲಾಸ್ನ. ಅದನ್ನೆಲ್ಲ ಬಿಟ್ಟು ಒಂದು ಕವರ್ ಹಾಕ್ಸ್ಕೊಂಡು, ಗ್ಲಾಸ್ ಹಾಕ್ಸ್ಕೊಂಡು, ಟೆಂಪರ್ಡ್ ಕವರ್ ಹಾಕ್ಸ್ಕೊಂಡು ಬರಬೇಕು. ಆಲ್ಮೋಸ್ಟ್ ಆಯಿತು. ರೀ, ಟೀ ತಗೊಳ್ಳಿ. ಟೀನ ಎಷ್ಟೇ ಕಾಯಿಸಿದ್ರೂ ಚಳಿಗೆ ಬೇಗ ತಣ್ಣಗಾಗೋಗ್ಬಿಡುತ್ತೆ. ಫೈನಲಿ ಮೊಬೈಲ್ ಕೆಲಸ ಕೂಡ ಆಯಿತು. ಅಲ್ಲಿಂದ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ. ಎಲ್ಲೆಲ್ಲೂ ಹಬ್ಬದ ವಾತಾವರಣ, ಜನ, ಕಲರ್ಫುಲ್ ಶಾಪ್ಗಳು. ಸಂಕ್ರಾಂತಿ ಎಂದರೆ ಎಳ್ಳು ಬೆಲ್ಲ, ಸಂಭ್ರಮ, ಸಂತೋಷ ಮತ್ತು ಖುಷಿ ಕೂಡ ಇರುತ್ತೆ. ವರ್ಷದ ಮೊದಲನೇ ಹಬ್ಬವಾದ್ದರಿಂದ ಹಬ್ಬಕ್ಕೆ ಬೇಕಾದ ಎಳ್ಳು ಬೆಲ್ಲ ತಗೋಬೇಕಿತ್ತು, ಕಪ್ ತಗೋಬೇಕಿತ್ತು, ಹೂವು, ಪೂಜಾ ಸಾಮಗ್ರಿ ಮತ್ತು ಪ್ರಾವಿಷನ್ಸ್ ಎಲ್ಲ ಬೇಕಿತ್ತು. ಅಲ್ಲಿಂದ ನಾವು ಶಾಪಿಂಗ್ ಹೋಗಿ ಮಾರ್ಕೆಟ್ಗೆ ಹೋದ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.